Hello, this is Madhu. Welcome back to my YouTube channel, Madhu Backpacker. ಹೇ ಗಾಯ್ಸ್, ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಡನ್ ಪ್ಲ್ಯಾನ್ ಮಾಡಿ ಎಲ್ಲ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಆ್ಯಂಡ್ ಮನೆ ಬಿಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಬಟ್ ವೆಯ್ಟ್, ನಾನು ಫೇಮಸ್ ಬಿಡದಿ ತಟ್ಟೆ ಇಡ್ಲಿ ತಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಟೇಸ್ಟ್ ಗಾಯ್ಸ್, ಬಿಸಿ ಬಿಸಿ ಇಡ್ಲಿ ಹಾಗೆ ಬೆಣ್ಣೆ ಹಂಗೆ ಕರ್ಗೋಯ್ತು. ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಜಾಗ್ರಿ ಫ್ಯಾಕ್ಟ್ರಿ ಕಡೆಗೆ ಹೋದ್ವಿ ಟು ಸಿ ಹೌ ಜಾಗ್ರಿ ಇಸ್ ಪ್ರಿಪೇರ್ಡ್. ಗೈಸ್, ಜಾಗ್ರಿ ಅಂದ್ರೆ ಶುಗರ್ ಕೇನಿಂದ ಎಕ್ಸ್ಟ್ರಾಕ್ಟ್ ಆಗೋದು ಅಲ್ವಾ, ಗೊತ್ತಿರೋದೇ ವಿಷಯ ಅಲ್ವಾ. ಸೊ ಫಸ್ಟ್ ಶುಗರ್ ಕೇನ್ನ ಕ್ರಷರ್ಗೆ ಹಾಕ್ತಾರೆ. ಆ ಕ್ರಷರಿಂದ ಎಕ್ಸ್ಟ್ರಾಕ್ಟ್ ಆಗಿರೋ ಜ್ಯೂಸು ಬಾಯ್ಲ್ ಮಾಡ್ತಾರೆ. ಸೊ ಬಾಯ್ಲ್ ಮಾಡಿ 3 ಲೇಯರ್ಸ್ ಆಫ್ ಬಾಯ್ಲಿಂಗ್ ಇರುತ್ತೆ, 3 ಪ್ರೋಸೆಸ್. ಆ ಪ್ರೋಸೆಸ್ ನೋಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಒಂದೊಂದು ಲೇಯರಲ್ಲಿ ಆರ್ಗ್ಯಾನಿಕ್ಕು, ಆಮೇಲೆ ಸ್ವಲ್ಪ ಕಲರ್ ಹಾಕ್ತಾರೆ. ಅದು ಟ್ರೆಡಿಷ್ನಲ್ ಮೆಥಡ್ಸಲ್ಲಿ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಜಾಗ್ರಿ ಇಸ್ ಮೇಡ್. ಸೊ ಈ ಜಾಗ್ರಿ ಪ್ರೊಸೆಸ್ ನೋಡಿ ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಯಾವತ್ತೂ ನೋಡಿದ್ದಿಲ್ಲ. ಆದಮೇಲೆ ಟೆಂಪಲ್ಗೆ ಬಂದ್ವಿ. ವಿಚ್ ಟೆಂಪಲ್? ನಿಮಿಷಾಂಬ ಟೆಂಪಲ್ಗೆ. ಇಲ್ಲಿ ರಿವರ್ ಪಕ್ಕದಲ್ಲಿ ಟೆಂಪಲ್ ಇತ್ತು ಗೈಸ್, ಸಖತ್ ಪೀಸ್ಫುಲ್ ಆಗಿತ್ತು. ಯಾಕಂದರೆ ಆ ನದಿ ಸೌಂಡು ಒಂಥರ ಪಾಸಿಟಿವ್ ವೈಬ್ಸ್. ಸೊ ನಿಮಿಷಾಂಬ ಅಮ್ಮನ ಬ್ಲೆಸ್ಸಿಂಗ್ಸ್ ತೊಗೊಂಡ್ಮೇಲೆ ನಾವು ಶ್ರೀರಂಗಪಟ್ಟಣ ಕಡೆಗೆ ಹೊರಟ್ವಿ. ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಬಿಕಾಸ್ ಟೆಂಪಲ್ ಕ್ಲೋಸ್ ಆಗಿತ್ತು ಆ್ಯಂಡ್ ಟೈಮ್ ವಾಸ್ ಅರೌಂಡ್ 3 o'clock. ಗೈಸ್, ಶ್ರೀರಂಗಪಟ್ಟಣ ಕ್ಯಾನ್ಸಲ್ ಮಾಡಿ ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಗೈಸ್, ಇಲ್ಲಿ ಪೂಜೆ ಒಂಥರ ಲೈಕ್ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಯಾಕಂದರೆ ಫಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ದೇವ್ರನ್ನ ನಮಸ್ಕಾರ ಹಾಕ್ಕೊಂಡು ಆ್ಯಂಡ್ ದೆನ್ ಪೂಜಾರಿಗಳನ್ನ ಕೇಳಿದ್ದಕ್ಕೆ ಅಲ್ಲಿ ಸೈಡಲ್ಲಿ ಸ್ವಲ್ಪ ಮಣ್ಣಿದೆ, ಆ ಮಣ್ಣು ತಗೊಬಂದು ಪೂಜೆ ಮಾಡಿ ಮನೇಲಿ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಸೊ ಸೈಡಲ್ಲಿ ಇದ್ದಿದ್ದು ಸ್ವಲ್ಪ ಮಣ್ಣು ಒಂದು ಕವರಲ್ಲಿ ಹಾಕ್ಕೊಂಡು ಟೆಂಪಲ್ ಸುತ್ತು 11 ರೌಂಡ್ ಹಾಕಿದ್ವಿ. 11 ರೌಂಡ್ ಹಾಕಿದ್ಮೇಲೆ ಒಂದು ಸ್ಲಿಪ್ ಬರೆದು ಕೊಡ್ತಾರೆ. ಸೊ ಸ್ಲಿಪ್ನ ನಿಮ್ಮ ಹೆಸರು, ಫ್ಯಾಮಿಲಿ ಹೆಸರು ಬರೆದು ಪೂಜೆ ಮಾಡಿಸ್ತಾರೆ. ಇದೊಂಥರ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು, ಬಿಕಾಸ್ ಯಾವತ್ತೂ ನಾನು ಈ ಥರ ನೋಡಿದ್ದಿಲ್ಲ. ಆ್ಯಂಡ್ ದೆನ್ ಗೈಸ್, ಫೈನಲಿ ಕೆ ಆರ್ ಎಸ್ ಅಲ್ಲಿ ಏನು ಜನಸಾಗರ ಗೊತ್ತಾ, ಅದರಲ್ಲೂ ಆ KLR ಸ್ಟೂಡೆಂಟ್ಸ್ ಅಂತೂ ಫುಲ್ ಆಗಿದ್ರು. ಸೊ ಅವರು ಎಂಜಾಯ್ ಮಾಡ್ತಾಯಿದ್ರು, ನಾವು ಆ ಕ್ರೌಡಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ. KRS ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಮ್ಯೂಸಿಕಲ್ ಫೌಂಟೇನ್ ನೋಡಿಬಿಟ್ಟು ಗೈಸ್ ಇಷ್ಟೆಲ್ಲ ಸುತ್ತಾಡಿ ಹೊಟ್ಟೆ ಊಟ ಇಲ್ಲ ಅಂದರೆ ಹೆಂಗೆ, ಅದಕ್ಕೆ ಒಳ್ಳೆ ದೊಣ್ಣೆ ಬೇರೆ ತಿಂದು ರೂಮ್ಗೆ ಹೋಗಿ ಬಿದ್ಕೊಂಡಿದ್ದೆ, ರೆಸ್ಟ್ ಮಾಡಿದ್ದು. ಸೊ ಇವತ್ತಿಗೆ ನಮ್ಮ ಡೇ 1 ಅಡ್ವೆಂಚರ್ ಇಲ್ಲಿಗೆ ಮುಗೀತು. ಬೆಳಗ್ಗೆ ಫೋಟೋಶೂಟ್ಗೆ ಅಂತ ರೂಮಿಂದ ಸ್ವಲ್ಪ ಆಚೆ ಬಂದ್ವಿ ಆಯಿತಾ, ರೂಮ್ ಡೋರ್ ಲಾಕ್ ಆಗೋಯ್ತು. ಬಟ್ ಲಕ್ಕಿಲಿ ಅಪ್ಪ ಒಳಗಡೆನೇ ಇದ್ದರು, ಸ್ನಾನ ಮಾಡ್ತಿದ್ರು. ಒಂದು 1/2 hour ಬಿಟ್ಕೊಂಡು ರೂಮ್ ಡೋರ್ ಓಪನ್ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಗೈಸ್, ಮೈಸೂರಲ್ಲಿ ಬೆಳಗ್ಗೆ ಎದ್ದು ಎಲ್ಲಿಗೆ ಹೋಗ್ತೀವಿ? ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಅಮ್ಮ ಹತ್ರ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಚಾಮುಂಡಿ ದೇವಿಯ ದರ್ಶನ ಮಾಡಿಕೊಂಡು ನಮ್ಮೆಲ್ಲರಿಗೂ ಎಲ್ಲರಿಗೂ ಫ್ರೆಂಡ್ಸ್, ಫ್ಯಾಮ್ಲೀಸ್, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಸ್ಟಾಪ್ ನಂಜನಗೂಡು ಟೆಂಪಲ್. ಗೈಸ್, ಇದುವರೆಗೂ ನೋಡಿರೋ ಟೆಂಪಲಲ್ಲಿ ನಂಜನಗೂಡು ಟೆಂಪಲ್ ಇಸ್ ದ ಕ್ರೇಜಿಯಸ್ಟ್ ಟೆಂಪಲ್ ಹ್ಯಾವ್ ಎವರ್ ಸೀನ್. ಈ ಟೆಂಪಲ್ನ ವೈಬ್ಸ್ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಗೈಸ್ ನಾನು ವಿಸಿಟ್ ಮಾಡಿರೋ ಇಷ್ಟು ಟೆಂಪಲ್ಗೂ ಫಿದಾಗೋದೆ ನಂಜನಗೂಡು ಟೆಂಪಲ್ಗೆ. ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಮುಗಿಸ್ಕೊಂಡು ಅವರ್ ನೆಕ್ಸ್ಟ್ ಡೆಸ್ಟಿನೇಷನ್ ವಾಸ್ ಹಿಮವತ್ ಪರ್ವತ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹೋಗ್ಬೇಕಂದ್ರೆ ಪ್ರೈವೇಟ್ ವೆಹಿಕಲ್ಸ್ ಅಲೌಡ್ ಇಲ್ಲ, ಗೌರ್ಮೆಂಟ್ ಬಸ್ ಮಾತ್ರ ಅಲೌಡ್ ಇರೋದು. ಅಂದರೆ ಹಿಮವತ್ ಪರ್ವತ ಎಂಟ್ರಿ ಗೇಟಲ್ಲಿ ಪ್ರೈವೇಟ್ ವೆಹಿಕಲ್ಸ್ನೆಲ್ಲ ಸ್ಟಾಪ್ ಮಾಡಿ ಅಲ್ಲಿಂದ KSRTC ಬಸ್ ಮಾತ್ರ ಅವೈಲಬಲ್ ಇದೆ, ಬಿಕಾಸ್ ಆ ರೋಡು ಸ್ವಲ್ಪ ಟಫ್ ಇದೆ ಅಂತ. ಆ್ಯಂಡ್ ಗೈಸ್, ಹಿಮವತ್ ಪರ್ವತದಲ್ಲಿ ಯಾವಾಗಲೂ 24/7 ಫಾಗ್ ಇದ್ದೇ ಇರುತ್ತೆ.
ಸೊ ಅದಕ್ಕೆ ಹಿಮವದ್ ಪರ್ವತ ಅಂತ ಕರೀತಾರೆ. ಸೊ ಟೆಂಪಲ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೂ ಒಂದು ಪೀಸ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಗೈಸ್, ಇದಾದಮೇಲೆ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಬೆಂಗಳೂರು ಕಡೆಗೆ ಹಿಂತಿರುಗಿದ್ವಿ. ಇದು ನಮ್ಮ 2 day ಜರ್ನಿ ಫ್ರಮ್ ಬೆಂಗಳೂರು ಟು ಮೈಸೂರು ಆ್ಯಂಡ್ ಮೈಸೂರು ಟು ಬೆಂಗಳೂರು. ನನ್ನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಪೀಸ್. ನಗಿತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಸೈನಿಂಗ್ ಆಫ್, ಮಧು.